ಇನ್ನು ನಟಿ ತ್ರಿಷಾ ವಿರುದ್ಧ ಅವಹೇಳನಕಾರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಉದಯನಿಧಿ ವಿರುದ್ಧ ಕೇಸ್ ದಾಖಲಾಗಿದೆ. ಚೆನ್ನೈ ಕಮಿಷನರ್ಗೆ ಟಿವಿಕೆಯಿಂದ ದೂರು ಕೂಡ ನೀಡಲಾಗಿದೆ. ಮೇಕೆದಾಟು ವಿರುದ್ಧ ಡಿಎಂಕೆ ಪ್ರತಿಭಟನೆ ನಡೆಸಿದೆ. ಆ ಸಂದರ್ಭದಲ್ಲಿ ಭಾಷಣದ ವೇಳೆ ಉದಯನಿಧಿ ವಿವಾದಾತ್ಮಕವಾದ ಹೇಳಿಕೆಯನ್ನು ನೀಡಿದರು. ತ್ರಿಷಾ ಎಂದು ಕೂಗಿದ್ದರು ಕಾರ್ಯಕರ್ತರು. ತಕ್ಷಣ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದರು ಉದಯನಿಧಿ ಹೇಳಿಕೆ ಖಂಡಿಸಿ ತಮಿಳುನಾಡು ಬಿಜೆಪಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಈ ಬಗ್ಗೆ ಈಗ ಟಿವಿಕೆ ದೂರನ್ನು ಕೂಡ ದಾಖಲಿಸಿದೆ. ಉದಯನಿಧಿ ವಿರುದ್ಧ ಕೇಸ್ ದಾಖಲಾಗಿತ್ತು. ಈಗ ಉದಯನಿಧಿ ಸ್ಟಾಲಿನ್ ಅವರನ್ನ ಬಂಧಿಸಲಾಗಿದೆ. ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಬಂಧನವಾಗಿದೆ. ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಅನ್ನ ಸದ್ಯ ಬಂಧಿಸಲಾಗಿದೆ. ನೋಡಿ, ನಟಿ ತ್ರಿಷಾ ವಿರುದ್ಧ ಅವಹೇಳನಕಾರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಉದಯನಿಧಿ ವಿರುದ್ಧ ಕೇಸ್ ದಾಖಲಾಗಿತ್ತು. ಈಗ ಸದ್ಯ ಉದಯನಿಧಿ ಸ್ಟಾಲಿನ್ ಅನ್ನ ಬಂಧಿಸಲಾಗಿದೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಚೆನ್ನೈ ಕಮಿಷನರ್ಗೆ ಟಿವಿಕೆಯಿಂದ ದೂರು ದಾಖಲಾಗಿತ್ತು. ತ್ರಿಷಾ ಬಗ್ಗೆ ನೀಡಿದಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಿಂದಲೇ ಉದಯನಿಧಿಯನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಸ್ಟಾಲಿನ್ ಪುತ್ರ ಉದಯನಿಧಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಗಾದ್ರೆ ಉದಯನಿಧಿ ಏನ್ ಹೇಳಿದ್ರು ಭಾಷಣದ ಸಂದರ್ಭ, ಬನ್ನಿ ನೋಡ್ಕೊಂಡು ಬರೋಣ. முதலமைச்சர் வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். காவிரி சொன்ன முதலமைச்சர் வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். காவிரி சொன்ன முதலமைச்சர் வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு. ಏನು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಉದಯನಿಧಿ ಸ್ಟಾಲಿನ್ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಭದ್ರತೆಯೊಂದಿಗೆ ಅವರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಅವರ ಬೆಂಬಲಿಗರು ಕೂಡ ಸುತ್ತುವರೆದಿರುವಂತದ್ದನ್ನ ನಾವು ಗಮನಿಸಬಹುದು. ಸಾಕಷ್ಟು ಭದ್ರತೆಯೊಂದಿಗೆ ಉದಯನಿಧಿ ಸ್ಟಾಲಿನ್ ಅವರನ್ನ ಪೊಲೀಸರು ಬಂಧಿಸಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗ ತಾನೇ ಭಾಷಣದಲ್ಲಿ ಅವರು ಕೊಟ್ಟಂತಹ ಹೇಳಿಕೆಯನ್ನ ಕೂಡ ಗಮನಿಸಿದ್ರಿ. ಅಂದ್ರೆ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರುವಂತಹ ಸಂದರ್ಭ, ಆ ಸಂದರ್ಭ ಅಲ್ಲಿದ್ದಂಥವರು ತ್ರಿಷಾ ಅಂದಿದ್ದಾರೆ. ಇವರು ಎಲ್ಲಿ ನೀರು ಬರಬೇಕು ಅಲ್ಲಿ ಬರಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿ ಅವಹೇಳನಕಾರಿಯಾಗಿ ನಿಂದಿಸುವಂತಹ ರೀತಿಯಲ್ಲಿ ತ್ರಿಷಾ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಯಿತು. ಈ ಬಗ್ಗೆ ಟಿವಿಕೆಯಿಂದ ದೂರು ಕೂಡ ದಾಖಲಾಯಿತು. ಚೆನ್ನೈ ಕಮಿಷನರ್ಗೆ ಸ್ವತಃ ಟಿವಿಕೆ ದೂರನ್ನ ದಾಖಲಿಸಿತ್ತು. ಅಂದ್ರೆ ಮೇಕೆದಾಟು ವಿರುದ್ಧ ಡಿಎಂಕೆ ಪ್ರತಿಭಟನೆ ಸಂದರ್ಭದಲ್ಲಿ ಆಡಿದಂತಹ ಮಾತು ಈಗ ಅವರಿಗೆ ಉರುಳಾದಂತೆ ಕಾಣಿಸ್ತಾ ಇದೆ. ಈಗ ಉದಯನಿಧಿ ಅವರ ಹೇಳಿಕೆಯ ವಿರುದ್ಧವಾಗಿ ಬಿಜೆಪಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿತು. ಈ ಹೇಳಿಕೆಯನ್ನ ಖಂಡಿಸಿತ್ತು. ಈ ವಿಚಾರದಲ್ಲಿ ಏನು ದೂರು ದಾಖಲಾಗಿತ್ತು? ಸದ್ಯ ಪೊಲೀಸರು ಉದಯನಿಧಿ ಅವರನ್ನ ಬಂಧಿಸಿದ್ದಾರೆ. ಈಗ ಸ್ಟೇಷನ್ಗೆ ಕರ್ಕೊಂಡು ಹೋದ ನಂತರದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರಾ ಅಥವಾ ವಿಚಾರಣೆಯನ್ನ ನಡೆಸ್ತಾರಾ, ಆ ಪ್ರೋಸೆಸ್ ನಡೆಯುತ್ತೆ. ತ್ರಿಷಾ ವಿರುದ್ಧವಾಗಿ ಆಡಿದಂತಹ ಮಾತಿನಿಂದಾಗಿ ಉದಯನಿಧಿ ಅವರು ಈಗ ಪೊಲೀಸರ ವಶದಲ್ಲಿ. ನೋಡಿ, ಅವರ ಬೆಂಬಲಿಗರು ಆ ಸಂದರ್ಭದಲ್ಲಿ ಯಾವ ರೀತಿ ಸುತ್ತುವರೆದಿದ್ದಾರೆ. ಆದ್ರೆ ಸಾಕಷ್ಟು ಪೊಲೀಸ್ ಭದ್ರತೆಯೊಟ್ಟಿಗೆ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. சொன்னா கேட்க மாட்டாங்க. நீங்க அந்த மாதிரி கருத்து சொல்லல, இவங்க அப்படி சொல்லிருக்காங்க.
சார் தொடர்ந்து எதிர்கட்சி எம்எல்ஏக்கள் அதே மாதிரி இப்ப எதிர்கட்சி தலைவர் கைது சார் எதிர்கட்சி எம்எல்ஏ கைது ಎಸ್ ನಾವು ನೋಡ್ತಾ ಇರುವ ಹಾಗೆ ಹಿಂದಿನಿಂದಲೂ ಕೂಡ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಹಾಗೆ ತ್ರಿಷಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆಗಳಾಗ್ತಾ ಇತ್ತು, ಬಹಳ ಟ್ರೋಲ್ ಆಗ್ತಾ ಇತ್ತು. ಅವರು ಸಿನಿಮಾ ರಂಗದಿಂದಲೂ ಕೂಡ ಒಟ್ಟಿಗೆ ನಟಿಸಿದಂತಹ ಸಂದರ್ಭದಿಂದ ಹಿಡಿದು ಈಗ ಮೊನ್ನೆ ಸಿಎಂ ಆಗೋವರೆಗೂ ಕೂಡ ಅವರಿಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಟ್ರೋಲ್ಗಳನ್ನ ಎದುರಿಸಿದ್ರು. ಆದ್ರೆ ಒಬ್ಬ ವಿಪಕ್ಷ ನಾಯಕನಾಗಿ ಉದಯನಿಧಿ ಅವರು ಆಡಿದಂತಹ ಮಾತಿನ ವಿರುದ್ಧವಾಗಿ ಈಗ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನಾವು ಗಮನಿಸ್ತಾ ಇರೋ ಹಾಗೆ ತ್ರಿಷಾ ಹಾಗೆ ವಿಜಯ್ ಅವರ ಕುರಿತಂತೆ ಟ್ರೋಲ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಆಗಿತ್ತು. ಅದು ಜೊತೆಗೆ ಅವರ ಕುಟುಂಬದಲ್ಲೂ ಕೂಡ ಬಿರುಕು ಬಿದ್ದಂತಹ ಕಾರಣವೂ ಕೂಡ ಇದೆ. ತ್ರಿಷಾ ಅವರ ವಿಚಾರವೇ ಆಗಿತ್ತು ಅನ್ನುವಂತಹ ವಿಚಾರದಲ್ಲೂ ಕೂಡ ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಒಬ್ಬ ವಿಪಕ್ಷ ನಾಯಕನಾಗಿ ಉದಯನಿಧಿ ಅವರು ಆಡಿದಂತಹ ಮಾತು ಈಗ ಸದ್ಯ ಆ ಮಾತಿನ ವಿರುದ್ಧವಾಗಿ ದೂರನ್ನು ಕೂಡ ದಾಖಲಿಸಲಾಗಿತ್ತು. ಅವರ ಬಂಧನ ಕೂಡ ಆಗಿದೆ. ಮುಂದಿನ ಪ್ರೊಸೀಜರ್ ಯಾವ ರೀತಿ ನಡೆಯುತ್ತೆ, ಸದ್ಯ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಹರೀಶ್? ಮಧು ನಾಗರಾಜ್, ತಮಿಳುನಾಡಿನ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನ ಈಗ ಬಂಧಿಸಿರುವಂತಹದ್ದು. ಅದು ಕೂಡ ತ್ರಿಷಾ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂತಹ ವಿಚಾರವಾಗಿಟ್ಕೊಂಡು ತಮಿಳುನಾಡಿನ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರು ಈಗ ಪೊಲೀಸ್ ವಶಕ್ಕೆ ಪಡೆದಿರುವಂತಹದ್ದು. ಬಹುಮುಖ್ಯ ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ತಂಜಾವೂರಿನಲ್ಲಿ ನಡೆದಂತಹ ಡಿಎಂಕೆ ಪ್ರತಿಭಟನಾ ಸಮಾವೇಶ ನಡೀತಾ ಇತ್ತು. ಆಗ ತಮಿಳುನಾಡು ರಾಜಕೀಯದಲ್ಲಿ ಆಕ್ರೋಶದ ಕಿಚ್ಚು ಈಗ ಹೊತ್ತಿರುವಂತಹದ್ದು. ಬಹುಮುಖ್ಯವಾಗಿ ಡಿಎಂಕೆ ನಾಯಕ ಹಾಗೂ ವಿರೋಧ ಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಹಾಗೂ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರನ್ನ ಗುರಿಯಾಗಿರಿಸಿಕೊಂಡು ಭಾಷಣವನ್ನ ಮಾಡ್ತಿದ್ದಂತಹ ವೇಳೆ ಸಭೆಯಲ್ಲಿ ಬೆಂಬಲಿಗರು ತ್ರಿಷಾ ತ್ರಿಷಾ ಅನ್ನುವಂತ ನಿಟ್ಟಿನಲ್ಲಿ ಕೂಗ್ತಾರೆ. ಆಗ ಘೋಷಣೆಗಳನ್ನು ಕೂಗುವಂತ ಸಂದರ್ಭದಲ್ಲಿ ಈ ವೇಳೆ ಭಾಷಣವನ್ನ ತಡೆದು ಉದಯನಿಧಿ ಸ್ಟಾಲಿನ್ ಅವರು ಸ್ಮೈಲ್ ಅನ್ನ ಮಾಡ್ತಾರೆ. ಮತ್ತೆ ನೀವು ಬೇರೆ ಎಲ್ಲಾದರೂ ತಲುಪುತ್ತೋ ಇಲ್ಲವೋ ಅಲ್ಲಿಗಂತೂ ತಲುಪಬೇಕು ಎಂಬ ವ್ಯಂಗ್ಯವಾಗಿ ಉದಯನಿಧಿ ಸ್ಟಾಲಿನ್ ಅವರು ಭಾಷಣವನ್ನ ಮಾಡ್ತಾರೆ. ಅಂದ್ರೆ ಅವರು ಡಿಎಂಕೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಪ್ರತಿಭಟನೆಯಲ್ಲಿ ಮಾತನಾಡುವಂತಹ ವೇಳೆ ತ್ರಿಷಾ ಅವರನ್ನ ಗುರಿಯಾಗಿರಿಸಿಕೊಂಡು ವ್ಯಂಗ್ಯವಾಗಿ ಆಡಿರ್ತಕ್ಕಂತಹ ಮಾತುಗಳು, ಅಂದ್ರೆ ತ್ರಿಷಾ ಹಾಗೂ ವಿಜಯ್ ಅವರ ನಡುವಿನ ಸಂಬಂಧದ ಕುರಿತಂತೆ ವ್ಯಂಗ್ಯವಾಗಿ ಮಾತುಗಳನ್ನ ಆಡಿರ್ತಾರೆ. ಇದು ತಮಿಳುನಾಡಿನ ರಾಜಕೀಯದಲ್ಲಿ ಕಿಚ್ಚನ್ನ ಹೊತ್ತಿತ್ತು. ಮತ್ತೆ ಉದಯನಿಧಿ ಸ್ಟಾಲಿನ್ ಅವರನ್ನ ಬಂಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಟಿವಿಕೆ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಟಿವಿಕೆ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿದ್ರು ಈ ಬಗ್ಗೆ. ಈಗ ತ್ರಿಷಾ ಅವರ ಬಗ್ಗೆ ಅವಹೇಳನಕಾರಿ ಆಗಿ ಮಾತನಾಡಿರ್ತಕ್ಕಂತಹ ಉದಯನಿಧಿ ಸ್ಟಾಲಿನ್ ಅವ್ರನ್ನ ಪೊಲೀಸರೀಗ ಬಂಧಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಟಿವಿಕೆ ಎಂಎಲ್ಎ ರೇವಂತ್ ಚರಣ್ ಅವರು ಏನು ದೂರನ್ನ ಕೊಟ್ಟಿದ್ರು. ಈ ದೂರನ್ನ ಆಧರಿಸಿ ಈಗ ಬಂಧಿಸಿರ್ತಕ್ಕಂಥದ್ದು. ಅಂದ್ರೆ ಡಿಎಂಕೆ ಪಕ್ಷದ ನಾಯಕರು ಅತ್ಯಂತ ಕೀಳು ಮಟ್ಟದಲ್ಲಿ ತಮಿಳುನಾಡು ಸಿಎಂ ವಿಜಯ್ ಅವರು ಹಾಗೂ ಅವರ ಗೆಳತಿಯಾಗಿರ್ತಕ್ಕಂಥ ತ್ರಿಷಾ ಅವರ ಮೇಲೆ ಅತ್ಯಂತ ಕೀಳು ಮತ್ತೆ ಅತ್ಯಂತ ವ್ಯಂಗ್ಯಭರಿತವಾಗಿ ಮಾತಾಡಿದ್ದಾರೆ ಅವರ ಸಂಬಂಧದ ಕುರಿತಂತೆ ಅನ್ನುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಕೂಡ ಬೇರೆ ಬೇರೆ ವಿರೋಧ ಪಕ್ಷಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಂತಹ ಸಂದರ್ಭದಲ್ಲಿ ಈಗ ಉದಯನಿಧಿ ಸ್ಟಾಲಿನ್ ಅವ್ರನ್ನ ಬಂಧಿಸಲಾಗಿದೆ. ಮುಂದಿನ ಕಾನೂನು ಕ್ರಮ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ಈಗ ಬಂಧಿಸಿರೋದ್ರಿಂದ ಸ್ಟೇಷನ್ ಬೇಲ್ ಸಿಗುತ್ತೋ ಅಥವಾ ಅವ್ರನ್ನ ಕೋರ್ಟಿಗೆ ಹಾಜರುಪಡಿಸ್ತಾರೋ, ಅವ್ರ ವಿಚಾರಣೆ ಮಾಡಿ ಕೈ ಬಿಡ್ತಾರೋ, ಹೀಗೆ ಸಾಕಷ್ಟು ಕುತೂಹಲವನ್ನು ಕೇಳಿಸಿರುವಂತಹದ್ದು. ಮಧುನಗರ. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಸದ್ಯ ಉದಯನಿಧಿ ಸ್ಟಾಲಿನ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗ ಮುಂದಿನ ಹಂತದಲ್ಲಿ ಯಾವ ರೀತಿ ವಿಚಾರಣೆಯನ್ನು ನಡೆಸ್ತಾರಾ ಅಥವಾ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರಾ, ಯಾವ ಹಂತದಲ್ಲಿ ಈ ಪ್ರೋಸೆಸ್ ನಡೆಯುತ್ತೆ ಅನ್ನುವಂಥ ವಿಚಾರದಲ್ಲಿ ತಿಳಿದು ಬರಬೇಕಾಗಿದೆ. ಆದರೆ ಈಗ ಈ ಹೇಳಿಕೆ ವಿಚಾರವಾಗಿ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿರೋಧ ಪಕ್ಷಗಳು ಕೂಡ ಅಂದ್ರೆ ಬಿಜೆಪಿ ಕೂಡ ಈ ಬಗ್ಗೆ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಅಂದ್ರೆ ಅವ್ರು ನಡೆಸ್ತಾ ಇದ್ದಂಥದ್ದು ಕಾವೇರಿ ಹೋರಾಟ, ಅದರಲ್ಲಿ ತ್ರಿಷಾ ಅವರನ್ನ ಯಾಕೆ ಎಳೆ ತಂದ್ರು, ತ್ರಿಷಾ ಅವರ ವಿರುದ್ಧವಾಗಿ ನಿಂದನೆ ಮಾಡುವಂಥದ್ದು ಅಥವಾ ವ್ಯಂಗ್ಯವಾಡುವಂತಹ ಮಾತುಗಳನ್ನ ಯಾಕೆ ಆಡಿದ್ರು, ಅವಹೇಳನಕಾರಿಯಾಗಿ ನಿಂದಿಸುವಂತಹ ಅವಶ್ಯಕತೆ ಏನಿತ್ತು, ಜೊತೆಗೆ ಇಲ್ಲಿ ಜೋಸೆಫ್ ವಿಜಯ್ ಹಾಗೆ ತ್ರಿಷಾ ಅವರ ನಡುವೆ ಮಾತನಾಡುವಂತಹ ವಿಚಾರ ಏನಿತ್ತು, ಈ ರೀತಿಯ ವಿಚಾರದಲ್ಲಿ ಬಹಳ ಗಮನ ಹರಿಸಬೇಕಾಗಿತ್ತು ಉದಯನಿಧಿ ಅವರು ಅನ್ನುವಂತಹ ವಿಚಾರದಲ್ಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಉದಯನಿಧಿ ಅವರು ಒಂದು ಸಾರ್ವಜನಿಕ ಸ್ಥಳದಲ್ಲಿ, ಹೌದು ಡಿಎಂಕೆ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಅವ್ರು ಮಾತನಾಡ್ತಾ ಇದ್ರು, ಕಾವೇರಿ ವಿಚಾರದಲ್ಲಿ ಮಾತಾಡ್ತಾ ಇದ್ರು. ಆದ್ರೆ ತ್ರಿಷಾ ಅವರ ಮಾತನ್ನ ಎಳೆತಂದು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ.